ಸೀನಿಯರ್ ಮೇಲಿನ ಮೋಹಕ್ಕೆ ಪತ್ನಿಗೆ ಚಟ್ಟ ಕಟ್ಟಿದ್ದಾನೆ ಪತಿರಾಯ. ಪ್ರೇಮ ವಿವಾಹ ಆಗಿದ್ರೂ ಕೂಡ ಬೇರೊಬ್ಬಳ ಜೊತೆಗೆ ಲವ್ವಿ ಡವ್ವಿ ನಡೆಸಿದ್ದಾನೆ. ಆಗಿರೋದು ಲವ್ ಮ್ಯಾರೇಜ್, ಅದಾದ್ಮೇಲೆ ಮತ್ತೊಬ್ಬಳ ಜೊತೆ ಲವ್ವಿ ಡವ್ವಿ. ಹೀಗಾಗಿ 15 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು ಪತ್ನಿ ಚೈತ್ರಾಣಿಯನ್ನ ಪ್ರದೀಪ್ ಕೊಂದಿದ್ದಾನೆ. ಬೆಳಗಾವಿಯ ಕಾಗವಾಡ ತಾಲೂಕಿನ ಬಿಕೆ ಉಗಾರದಲ್ಲಿ ನಡೆದಿರುವಂತಹ ಘಟನೆ. 6 ತಿಂಗಳ ಗರ್ಭಿಣಿಯನ್ನ ಕೊಂದು ಅಪಘಾತ ಅಂತ ಅದನ್ನು ಬಿಂಬಿಸೋ ಪ್ರಯತ್ನ ಮಾಡಿದ್ದಾರೆ. ಪ್ರದೀಪ್ ಸೇರಿ ಕೊಲೆಗೆ ಸಾಥ್ ಕೊಟ್ಟಂತ ಇನ್ನಿಬ್ಬರೂ ಕೂಡ ಲಾಕ್ ಆಗಿದ್ದಾರೆ. ಉಳಿದ ಇಬ್ಬರಿಗಾಗಿ ಕಾಗವಾಡ ಠಾಣೆ ಪೊಲೀಸರು ಬಲೆ ಬೀಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀಕಾಂತ್. ಈತ ಲವ್ ಮ್ಯಾರೇಜ್ ಆಗಿ ಮತ್ತೊಬ್ಬಳ ಮೇಲೆ ಮೋಹಗೊಂಡು ಪತ್ನಿಯನ್ನೇ ಕೊಂದಿರೋದು, ಅಂದ್ರೆ ಇದು ಸುಪಾರಿ ಕೊಲೆನಾ? ನೋಡಿ ವಿಜಯ್, ಇದು ಕಳೆದ 7ನೇ ತಾರೀಕಿನಂದು ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಉಗಾರ್ ಬಿಕೆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಪ್ರಮುಖವಾಗಿ ಏನು ಚೈತ್ರಾಣಿ ಹಾಗೆಯೇ ಪ್ರದೀಪ್ ಏನಿದ್ದಾರೆ, ಇಬ್ಬರು ಕಳೆದ 2 ವರ್ಷಗಳ ಹಿಂದೆ ಒಬ್ಬರಿಗೊಬ್ಬರು ಪ್ರೀತಿಸಿ ಮದುವೆಯಾಗಿದ್ದರು. ಜೊತೆಗೆ ಚೈತ್ರಾಣಿ ಏನಿದ್ದಾರೆ 6 ತಿಂಗಳ ಗರ್ಭಿಣಿಯಾಗಿದ್ದರು. ಇಂಥ ಸಂದರ್ಭದಲ್ಲಿ ಈತನಿಗೆ ಏನು ವಕೀಲಿಕೆ ವೃತ್ತಿಯನ್ನು ಪ್ರಾಕ್ಟೀಸನ್ನು ಮಾಡ್ತಾಯಿದ್ರು ಕಾಗವಾಡದಲ್ಲಿ. ಅಂಥ ಸಂದರ್ಭದಲ್ಲಿ ತನ್ನ ಸೀನಿಯರ್ ಮೇಲೆ ಈತನಿಗೆ ಏನಂತಂದರೆ ಪ್ರದೀಪನಿಗೆ ಲವ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಇಬ್ಬರು ನಾವು ಚೆನ್ನಾಗಿರ್ಬೋದು, ಈ ಏನು ಕಟ್ಟಿಕೊಂಡಂಥ ಹೆಂಡತಿಯನ್ನು ಕೊಂದುಬಿಟ್ರೆ ನಾವಿಬ್ಬರು ಚೆನ್ನಾಗಿರ್ಬೋದು ಅನ್ನೋ ಕಾರಣದಿಂದಾಗಿ ಈತ ಒಂದು ಐಡಿಯಾನ ಮಾಡ್ತಾನೆ. ಕಳೆದ 15 ದಿನಗಳ ಹಿಂದೆ ಏನಂತಂದರೆ ತನ್ನ ಸ್ನೇಹಿತರು ಹಾಗೆಯೇ ಏನು ಪಕ್ಕದ ಮಿರಜ್ನಲ್ಲಿರ್ತಕ್ಕಂಥ ತನ್ನ ಸ್ನೇಹಿತ ಹಾಗೆ ಇನ್ನೊಬ್ಬನಿಗೆ ಸೇರಿಕೊಂಡು ಏನಂತಂದರೆ 15 ಲಕ್ಷ ರೂಪಾಯಿಗೆ ಏನಂತಂದರೆ ಸುಪಾರಿಯನ್ನು ನೀಡ್ತಾರೆ. ಅದಾದ ನಂತರ ಇವರಿಬ್ಬರು ಸೇರಿಕೊಂಡು ಏನಂತಂದರೆ ಕಳೆದ 7ನೇ ತಾರೀಕಿನಂದು ಪ್ಲ್ಯಾನ್ ಮಾಡಿ ಏನಂತಂದರೆ ಬಲವಾದ ಒಂದು ಆಯುಧದಿಂದ ಅವಳ ತಲೆಗೆ, ಚೈತ್ರಾಣಿ ತಲೆಗೆ ಹೊಡೆದು ಏನಂತಂದರೆ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ನಂತರ ಒಂದು ಬಾಡಿಯನ್ನು ಬಿಟ್ಟು ಏನಂತಂದರೆ ಸುಪಾರಿ ಹಂತಕರು ಅಲ್ಲಿಂದ ಪರಾರಿ ಆಗ್ತಾರೆ. ಅದಾದ ನಂತರ ಏನು ಪ್ರದೀಪ್ ಏನಿದ್ದಾನೆ ಈ ಕೊಲೆ ಆರೋಪಿ, ಈತ ಮತ್ತು ಇನ್ನೊಬ್ಬರು ಸೇರಿಕೊಂಡು ಒಂದು ಕಥೆಯನ್ನು ಕಟ್ತಾರೆ. ಏನಂತಂದರೆ ಈ ರೀತಿಯಾಗಿ ಕಾಗವಾಡ ಬಳಿ ಕಾರು ಅಪಘಾತ ಆಗಿದೆ, ಅದರಲ್ಲಿ ನನಗೆ ಗಾಯ ಆಗಿದೆ, ಜೊತೆಗೆ ನನ್ನ ಹೆಂಡತಿ ಚೈತ್ರಾಣಿ ಏನಿದ್ದಾರೆ ಅವರು ಏನಂತಂದರೆ ಸಾವನ್ನಪ್ಪಿದ್ದಾರೆ ಅಂತೇಳಿ ಏನು ಕಾಗವಾಡ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ ನಂತರ ಸ್ಥಳಕ್ಕೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಏನಂತಂದರೆ ಸ್ಥಳದಲ್ಲಿ ಯಾವುದೇ ಕಾರ್ ಇರೋದಿಲ್ಲ, ಜೊತೆಗೆ ಆ ಡೆಡ್ ಬಾಡಿ ಸಹ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ಕಾಗವಾಡದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ವಿಚಾರಿಸಿದಂಥ ಸಂದರ್ಭದಲ್ಲಿ ಅಲ್ಲೂ ಸಹ ಏನಂತಂದರೆ ಯಾವುದೇ ಡೆಡ್ ಬಾಡಿ ಆಗಿರ್ಬೋದು ಮತ್ತು ಗಾಯಾಳುಗಳು ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ನೇರವಾಗಿ ಇವರ ಮನೆಯನ್ನು ಹುಡ್ಕಾಡಿಕೊಂಡು ಕಾಗವಾಡ ಪೊಲೀಸರು ಬರ್ತಾರೆ. ಆರೋಪಿ ಮನೆ ಮುಂದೆ ಏನಂತಂದರೆ ಕಾರ್ ಇರೋದಿಲ್ಲ, ಜೊತೆಗೆ ಆ ವ್ಯಕ್ತಿಯೂ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ವಿಚಾರಿಸಿದಂಥ ಸಂದರ್ಭದಲ್ಲಿ ಇವರು ನೇರವಾಗಿ ಏನಂತಂದರೆ ಕೊಲೆಯ ಕಥೆಯನ್ನು ಕಟ್ಟಿ ಆ ಡೆಡ್ ಬಾಡಿ ಸಮೇತವಾಗಿ ಏನಂತಂದರೆ ಮಿರಜ್ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಏನಂತಂದರೆ ಅಲ್ಲಿ ಮಿರಜ್ ಠಾಣೆಗೆ ಏನಂತಂದರೆ ದೂರನ್ನು ನೀಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಮಿರಜ್ ಠಾಣೆ ಪೊಲೀಸರು ಏನಂತಂದರೆ ಕಾಗವಾಡ ಠಾಣೆ ಪೊಲೀಸರಿಗೆ ಸಂಪರ್ಕವನ್ನು ಮಾಡ್ತಾರೆ. ಸಂಪರ್ಕ ಮಾಡಿ ಈ ರೀತಿಯಾಗಿ ಒಂದು ಕೇಸ್ ಬಂದಿದೆ ಅಂತೇಳಿ ಹೇಳಿದ ಮಾಹಿತಿ ನೀಡಿದಂಥ ಸಂದರ್ಭದಲ್ಲಿ ನೇರವಾಗಿ ಕಾಗವಾಡ ಪೊಲೀಸರು ಮಾಹಿತಿಯನ್ನು ನೀಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಕೇಸನ್ನು ದಾಖಲು ಮಾಡಬೇಡಿ, ನಾವು ಬರ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಈ ಕತೆ ಕಟ್ಟಿದಂಥ ಕೊಲೆ ಆರೋಪಿ ಏನಿದ್ದಾನೆ ಪ್ರದೀಪ್, ಈತನಿಗೆ ಯಾವುದೇ ರೀತಿ ಗಾಯ ಆಗೋದಿಲ್ಲ. ಜೊತೆಗೆ ಏನಂತಂದರೆ ಕಾರಿಗೂ ಸಹ ಯಾವುದೇ ಏನಂತಂದರೆ ಡ್ಯಾಮೇಜ್ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಪ್ರದೀಪನನ್ನು ಹಿಡಿದು ಏನಂತಂದರೆ ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ 15 ಲಕ್ಷ ರೂಪಾಯಿಗೆ ಏನಂತಂದರೆ ತಾನು ಕಟ್ಟಿಕೊಂಡಂಥ ಹೆಂಡತಿಗೆ ಸುಪಾರಿ ಕೊಟ್ಟು ಕೊಲೆ ಮಾಡಿರುವಂಥ ವಿಚಾರ ಏನಂತಂದರೆ ಬಯಲಾಗತ್ತೆ. ಅಂಥ ಸಂದರ್ಭದಲ್ಲಿ ಯಾಕೆ ಈ ಕೊಲೆಯನ್ನು ಮಾಡಿದೆ ಅನ್ನೋ ಒಂದು ವಿಚಾರವನ್ನು ಪೊಲೀಸರು ಮುಂದಿಟ್ಟಾಗ ಆತ ಏನಂತಂದರೆ ನಾನು ಏನು ವಕೀಲಿಕೆ ವೃತ್ತಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಅಂಥ ಸಂದರ್ಭದಲ್ಲಿ ಬೇರೆ ಸೀನಿಯರ್ ಜೊತೆ ನನಗೆ ಏನಂತಂದರೆ ಲವ್ ಅಫೇರ್ ಆಗಿತ್ತು, ಅದು ಏನಂತಂದರೆ ನಾವಿಬ್ಬರು ಕೂಡ ವಾಸವಾಗಿದ್ದೀವಿ. ಅಂಥ ಸಂದರ್ಭದಲ್ಲಿ ಇದಕ್ಕೆ ಅಡ್ಡಿ ಆಗ್ತಾಳೆ ಅನ್ನೋ ಕಾರಣದಿಂದಾಗಿ ಪತ್ನಿಯನ್ನು ಕೊಲೆ ಮಾಡಿರೋದಾಗಿ ಆತ ಏನಂತಂದರೆ ಪ್ರದೀಪ್ ಒಪ್ಕೊಂಡಿರೋ ಹಿನ್ನೆಲೆಯಲ್ಲಿ ಈಗ ಒಟ್ಟು 3 ಜನರನ್ನ ಕಾಗವಾಡ ಠಾಣೆ ಪೊಲೀಸರು ಬಂಧಿಸಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್.